ಅನುರಾಗ್ ಮನೆಗೆ ಬರುವ ವೇಳೆಗಾಗಲೇ ಗುರುರಾಜ್ ಅವರು ತಮ್ಮ ಕಚೇರಿಯಿಂದ ಬಂದಿದ್ದರು. ಸೋಫಾ ಮೇಲೆ ಕುಳಿತಿದ್ದ ತನ್ನ ತಂದೆಯನ್ನು ನೋಡಿ ಮುಗುಳು ನಕ್ಕು ಅವರ ಪಕ್ಕದಲ್ಲಿ ಹೋಗಿ ಕುಳಿತನು. ಬೆಳಿಗ್ಗೆಯಷ್ಟೇ ಮಂಕಾಗಿದ್ದ ಮಗ ಇಂದು ಖುಷಿಯಾಗಿರುವುದನ್ನು ನೋಡಿ ಅವರಿಗೂ ಸಮಾಧಾನವಾಯಿತು. ಆದ್ರೆ ವೈದೇಹಿಯವರು ಇನ್ನೂ ಗಂಭೀರವಾಗಿಯೇ ಇದ್ದರು. ಏನು ಮಗ್ನೆ, ಬೆಳಿಗ್ಗೆ ಅಷ್ಟು ಬೇಜಾರ್ನಲ್ಲಿದ್ದೆ, ಈಗ ಇಷ್ಟೊಂದು ಖುಷಿಯಾಗಿದ್ದೀಯಾ? ಏನಾಯ್ತು ಅಂತದ್ದು ಎಂದು ಮಗನನ್ನು ಛೇಡಿಸುತ್ತಲೇ ಕೇಳಿದರು. ತಂದೆಗೆ ಎಲ್ಲವನ್ನು ಹೇಳಬೇಕು ಎನ್ನುವ ಆಸೆ, ಆದ್ರೆ ಅಲ್ಲಿಯೇ ಅಡುಗೆ ಮನೆಯಲ್ಲಿದ್ದ ತಾಯಿ ಕೇಳಿಸಿಕೊಂಡರೆ ಎನ್ನುವ ಭಯದಲ್ಲಿ ಏನಿಲ್ಲ ಅಪ್ಪ ಎಂದನು. ನಿಮ್ಮ ಅಮ್ಮನ ಕೋಪ ಇನ್ನೂ ತಣ್ಣಗಾಗಿಲ್ಲ, ನೀನೇ ಏನಾದ್ರೂ ಮಾತನಾಡಿ ಸಮಾಧಾನ ಮಾಡಬೇಕಲ್ವಾ ಎಂದರು ಮಗನಿಗೆ. ಅಪ್ಪ, ನಿಮಗೆ ಗೊತ್ತಲ್ವಾ, ನಾನು ಮಾತಾಡಿದ್ರೆ ಅಮ್ಮ ಖಂಡಿತ ಸಮಾಧಾನ ಆಗಲ್ಲ, ನೀವೇ ಮಾತಾಡ್ಬೇಕು ಎಂದನು. ಮಗ ಹೇಳಿದ ಮಾತು ಸರಿ ಎನಿಸಿ ಹಾಗೆ ಸುಮ್ಮನಾದರು. ವೈದೇಹಿಯವರು ನಿನ್ನೆ ವಾಕ್ ಹೋಗಿದ್ದಾಗ ಆದ ಮಾತುಕತೆಗಳನ್ನು ನೆನೆದು ಬೇಸರವಾಗಿದ್ದವರಿಗೆ ಇಂದು ಅಕ್ಕಪಕ್ಕದವರ ಜೊತೆ ಹೋಗಲು ಮನಸ್ಸಾಗದೆ ತಮ್ಮ ಕೋಣೆ ಸೇರಿದರು. ತಾಯಿ ಕೋಣೆಗೆ ಹೋಗಿದ್ದನ್ನು ನೋಡಿದವನು, ಅಪ್ಪ, ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕು ಬನ್ನಿ ಎಂದು ಅವರನ್ನು ಹೊರಗೆ ಕರೆದುಕೊಂಡು ಬಂದನು. ಏನಾಯ್ತು ಅನು ಎಂದರೆ, ಅಪ್ಪ, ಇವತ್ತು ಸಾಕ್ಷಿಯವರ ಮನೆಗೆ ಹೋಗಿದ್ದೆ ಎಂದನು. ಅವನ ಮಾತು ಕೇಳಿ ಗುರುರಾಜ್ ಅವರಿಗೆ ಆಶ್ಚರ್ಯವಾಯಿತು. ಏನು ಹೇಳ್ತಿದೀಯಾ? ನೀನು ಹೀಗೆ ಹೋದ್ರೆ ಅವರು ನಿನ್ನ ಬಗ್ಗೆ ಏನು ತಿಳಿಯುತ್ತಾರೆ? ನಿನ್ನ ಬಗ್ಗೆ ತಪ್ಪು ತಿಳಿಯುವುದಿಲ್ವಾ ಎಂದು ವಿಷಯ ಗೊತ್ತಿಲ್ಲದೆ ಬೇಸರದಲ್ಲಿ ಹೇಳಿದರು. ಅಪ್ಪ, ಮೊದಲು ನಾನು ಹೇಳುವ ವಿಷಯವನ್ನು ಕೇಳಿ. ಇವತ್ತು ಸಾಕ್ಷಿ ಅವರನ್ನು ನೋಡಲು ಹುಡುಗರ ಕಡೆಯವರು ಬರುತ್ತಾರೆ ಎಂದು ನನಗೆ ನಿನ್ನೆಯಷ್ಟೇ ತಿಳಿಯಿತು ಎನ್ನುತ್ತಿದ್ದ ಹಾಗೆ, ಇದೇನೋ ಹೀಗೆ ಹೇಳ್ತಿದೀಯಾ? ಆ ಹುಡುಗಿ ಮದುವೆಯನ್ನೇ ಆಗುವುದಿಲ್ಲ ಎನ್ನುತ್ತಿದ್ದಾಳೆ ಎಂದೆ, ಮತ್ತೆ ಹುಡುಗಿ ನೋಡಲು ಹೇಗೆ ಬರಲು ಸಾಧ್ಯ? ಏನು ನಡೆಯುತ್ತಿದೆ ಇಲ್ಲಿ ಎಂದರು ಗಾಬರಿಯಲ್ಲಿ. ಆನಂತರ ಸಾಕ್ಷಿಯನ್ನು ಅವರಣ್ಣ ಮದುವೆಗೆ ಒಪ್ಪಿಸಿರುವುದು, ಸಾಕ್ಷಿ ಆ ಹುಡುಗನಿಗೆ ಒಂದು ಕಣ್ಣಿಲ್ಲ ಎನ್ನುವುದಕ್ಕೋಸ್ಕರ ಮದುವೆಗೆ ಒಪ್ಪಿಕೊಂಡಿರುವುದು, ತನ್ನನ್ನು ಯಾವ ಕಾರಣಕ್ಕೆ ರಿಜೆಕ್ಟ್ ಮಾಡಿದಳು ಎಂದು ಎಲ್ಲವನ್ನು ತಂದೆಗೆ ಬಿಡಿಸಿ ಹೇಳಿದನು. ಮಗನ ಮಾತು ಕೇಳಿದ ಗುರುರಾಜ್ ಅವರಿಗೆ ಸಾಕ್ಷಿಯ ಮೇಲೆ ಹೆಮ್ಮೆಯ ಭಾವ ಮೂಡಿತು. ಆ ಹುಡುಗಿ ನಿಜವಾಗಿಯೂ ಗ್ರೇಟ್ ಅನು. ಅವಳು ನಿನಗೆ ಸರಿಯಾದ ಜೋಡಿ ಅಲ್ಲ ಎಂದು ಯೋಚಿಸಿ ನಿನ್ನನ್ನು ನಿರಾಕರಿಸಿದ್ದಾಳೆ. ಎಂತಹ ಒಳ್ಳೆಯ ಹುಡುಗಿ ನೋಡು ಎಂದವರು. ಮತ್ತೆ ಅವರ ಮನೆಯಲ್ಲಿ ಗಲಾಟೆ ಏನು ಆಗ್ಲಿಲ್ಲ ತಾನೆ ಎಂದರು. ಹಾಗೇನು ಆಗ್ಲಿಲ್ಲಪ್ಪ, ಅವರನ್ನು ನೋಡಲು ಬಂದ ಹುಡುಗನ ಜೊತೆ ನಾನೇ ಎಲ್ಲವನ್ನು ಹೇಳಿದೆ. ಆಮೇಲೆ ಅವರ ಮನೆಯವರಿಗೆ ವಿಷಯ ತಿಳಿಯಿತು. ಅಲ್ಲಿಗೆ ಸಾಕ್ಷಿ ಅವರ ಮಾವ ಕೂಡ ಬಂದಿದ್ರು. ಅವರು ಮತ್ತೆ ಸಾಕ್ಷಿ ಅಣ್ಣ ಇಬ್ಬರು ಸಾಕ್ಷಿ ಅವರ ಜೊತೆ ಮಾತನಾಡಿದ್ರು. ಅಪ್ಪ, ನಿಮಗೆ ಗೊತ್ತಾ, ಸಾಕ್ಷಿ ಕೊನೆಗೂ ನನ್ನನ್ನು ಮದುವೆಯಾಗಲು ಒಪ್ಪಿಕೊಂಡರು. ಅದಕ್ಕೆ ನಾನು ಇವತ್ತು ಇಷ್ಟು ಖುಷಿಯಾಗಿರುವುದು ಎಂದನು. ಅದೇ ಖುಷಿಯಲ್ಲಿ ಮಗನ ಮಾತು ಕೇಳಿ ಗುರುರಾಜ್ ಅವರಿಗೂ ಖುಷಿಯಾಯಿತು. ಹೌದಾ, ಇಷ್ಟೆಲ್ಲ ನಡೀತಾ? ಆದ್ರೂ ನೀನು ಅವರ ಮನೆಗೆ ಹೋಗಿ ಒಳ್ಳೆಯ ಕೆಲಸವನ್ನೇ ಮಾಡಿದ್ದೀಯ. ಇಲ್ಲದಿದ್ದರೆ ಮದುವೆ ಮಾತುಕತೆ ನಡೆದು ಹೋಗುತ್ತಿತ್ತು. ಇನ್ನೇನು ಎಲ್ಲವೂ ಒಳ್ಳೇದಾಯ್ತಲ್ಲ, ಬಿಡು ಎಂದರು. ಹ್ಞೂ ಅಪ್ಪ, ಅಮ್ಮ ಒಬ್ಬರನ್ನು ಈ ಮದುವೆಗೆ ಒಪ್ಪಿಸಿದರೆ ಇನ್ಯಾವ ತೊಂದರೆಯೂ ಇಲ್ಲ ಎಂದನು. ನಿಮ್ಮಮ್ಮ ನಿನ್ನೆ ಹೇಗೆಲ್ಲ ಮಾತನಾಡಿದ್ಲು ಎಂದು ನೀನೇ ನೋಡಿದ್ಯಲ್ಲ. ಪ್ರೀತಿಸಿದ ಹುಡುಗಿಯನ್ನು ಬೇಡ ಎನ್ನುವವಳು ಇನ್ನು ಆ ಹುಡುಗಿಯ ಬಗ್ಗೆ ಪೂರ್ತಿ ತಿಳಿದ್ರೆ ಈ ಮದುವೆಗೆ ಒಪ್ಪುತ್ತಾಳ ಎಂದು ನನಗೆ ಭಯ ಆಗಿದೆ. ಏನು ಮಾಡುವುದು ಎಂದು ಚಿಂತಿಸುತ್ತಲೇ ಹೇಳಿದರು. ಹಾಗೆ ಹೇಳ್ಬೇಡಿ ಅಪ್ಪ, ಅವರಿಗೆ ಅಪ್ಪ ಅಮ್ಮ ಬರ್ತಾರೆ ಎಂದು ಹೇಳಿ ಬಂದಿದ್ದೀನಿ. ಹಾಗೆ ಹೇಳಿ ಬಂದವನು ಹೆಚ್ಚು ದಿನ ಅವರ ಮನೆಗೆ ಹೋಗ್ಲಿಲ್ಲ ಅಂದ್ರೆ ಅವರು ನಮ್ಮ ಬಗ್ಗೆ ತಪ್ಪು ತಿಳಿಯುವುದಿಲ್ವಾ? ಹೇಗಾದ್ರೂ ಮಾಡಿ ಈ ಮದುವೆಗೆ ಒಪ್ಪಿಸಿ, ನಿಮ್ಮ ಧೈರ್ಯದಲ್ಲಿ ನಾನು ಅವರಿಗೆ ಹೇಳಿ ಬಂದಿದ್ದೀನಿ ಎಂದನು. ಮಗನ ಆತಂಕ ಏನೆಂದು ಅವರಿಗೂ ಕೂಡ ಅರಿವಾಯಿತು. ಇವತ್ತು ಬೇಡ ಅನು, ಅವಳ ಕೋಪ ಸ್ವಲ್ಪ ಶಮನವಾಗ್ಲಿ, ಆದ್ರೆ ನಾಳೆ ಅವಳ ಜೊತೆ ಮಾತಾಡ್ತೀನಿ ಎಂದರು. ಸರಿಯಪ್ಪ, ನಾಳೆಯೇ ಮಾತನಾಡಿ ಎಂದನು. ಮತ್ತೆ ನನ್ನ ಸೊಸೆ ಹೇಗಿದ್ದಾಳೆ ಖುಷಿಯಲ್ಲಿಯೇ ಕೇಳಿದರು. ತಂದೆಯ ಮಾತಿಗೆ ಹುಡುಗನಿಗೆ ನಾಚಿಕೆ ಆವರಿಸಿತು. ಮಗನ ಮುಖವನ್ನು ನೋಡಿದವರು, ಇದೇನೋ ಹುಡುಗಿ ನಾಚಿಕೊಳ್ಳುವ ಹಾಗೆ ನಾಚ್ಕೋತಿದೀಯಾ? ಹುಡುಗ ನೀನು ಹೇಗಿರ್ಬೇಕು ಎಂದು ಮಗನನ್ನು ಛೇಡಿಸಿದರು. ನಾನೆಲ್ಲಿ ನಾಚ್ಕೋತಿದ್ದೀನಿ ಅಪ್ಪ, ನೀವೇ ಏನೇನೋ ಹೇಳ್ತಿದ್ದೀರಾ. ನಿಮ್ಮ ಸೊಸೆ ತೋರಿಸ್ತೀನಿ ಇರಿ ಎಂದು ತನ್ನ ಮೊಬೈಲ್ ತೆರೆದವನು ಸಾಕ್ಷಿಗೆ ಗೊತ್ತಿಲ್ಲದೆ ಅವಳು ತನ್ನ ಅಣ್ಣನಿಗೆ ಕಾಫಿ ಕೊಡುವಾಗ ತನ್ನ ಮೊಬೈಲ್ನಲ್ಲಿ ಕ್ಲಿಕ್ಕಿಸಿದ ಫೋಟೋ ತೆಗೆದು ತನ್ನ ತಂದೆಯ ಮುಂದೆ ಹಿಡಿದನು. ಅದರಲ್ಲಿ ಸಾಕ್ಷಿ, ಸಾಕೇತ್, ರಾಮಚಂದ್ರರು ಮೂವರು ಸೆರೆಯಾಗಿದ್ದರು. ಆವತ್ತು ತನ್ನನ್ನು ಹಾಸ್ಪಿಟಲ್ಗೆ ನೋಡೋಕೆ ಬಂದಾಗಿಗಿಂತ ಈಗ ಇನ್ನೂ ಚೆನ್ನಾಗಿದ್ದಾಳೆ ನನ್ನ ಸೊಸೆ ಎಂದರು. ಆನಂತರ ಅನುರಾಗ್, ಇವರು ಸಾಕ್ಷಿಯ ಅಣ್ಣ,
ಇವರು ಅವರ ಮಾವ ಎಂದು ಫೋಟೋದಲ್ಲಿಯೇ ಅವರ ಪರಿಚಯ ಮಾಡಿಕೊಟ್ಟನು. ಕಳ್ಳ, ಪರ್ಮಿಷನ್ ಇಲ್ಲದೆ ಫೋಟೋ ತೆಗ್ದಿದ್ದೀಯಾ? ಇನ್ನೊಂದು ದಿನ ಪರ್ಮಿಷನ್ ತಗೊಂಡು ಫೋಟೋ ತಗೊಂಡ್ ಬಾ ಎಂದರು ನಗುತ್ತಾ. ಅಪ್ಪ, ಫೋಟೋ ಯಾಕೆ? ಅಮ್ಮನನ್ನು ಒಪ್ಪಿಸಿ ನೇರವಾಗಿ ಅವರ ಮನೆಗೆ ಕರ್ಕೊಂಡು ಹೋಗ್ತೀನಿ ಎಂದನು. ಸರಿ ಬಿಡಪ್ಪ, ಈಗ ಬೇಗ ನಾನು ನನ್ನ ಸೊಸೆ ನೋಡ್ಬೇಕು ಅಂದ್ರೆ ನಿನ್ನ ಅಮ್ಮನ ಜೊತೆ ಮಾತಾಡ್ಬೇಕು. ಅವಳನ್ನ ನಿಮ್ಮ ಮದುವೆಗೆ ಒಪ್ಪಿಸಬೇಕು. ಎಂತಹ ಜವಾಬ್ದಾರಿ ವಹಿಸಿದೀಯಾ ನೋಡು. ಆಹಾ, ಬಾ ಒಳಗೆ ಎಂದು ಹೇಳಿ ಮಗನನ್ನು ಒಳಗೆ ಕರೆದುಕೊಂಡು ಬಂದರು. ಕೋಣೆಗೆ ಬಂದವನ ಮನಸ್ಸಿನ ತುಂಬೆಲ್ಲ ಸಾಕ್ಷಿಯೇ ತುಂಬಿದಳು. ಮೊಬೈಲ್ ತೆಗೆದು ಅವಳ ಫೋಟೋ ನೋಡಿದವನು ಮೆಸೇಜ್ ಮಾಡೋಣ ಎಂದುಕೊಂಡ. ಮೆಸೇಜ್ಗೆ ರಿಪ್ಲೈ ಮಾಡಲಿಲ್ಲ ಅಂದ್ರೆ ಏನು ಮಾಡೋದು? ಬೇಡ, ಹೇಗಿದ್ರು ಅವರು ನನ್ನನ್ನು ಮದುವೆಯಾಗ್ತೀನಿ ಎಂದು ಒಪ್ಪಿಕೊಂಡಿದ್ದಾರೆ, ಕಾಲ್ ಮಾಡೋಣ ಎಂದು ಧೈರ್ಯ ಮಾಡಿ ಅವಳಿಗೆ ಕರೆ ಮಾಡಿದನು. ಹೇಮ ಆಗ ಹೋಗಿ ಕೋಣೆ ಸೇರಿದವಳು ಇನ್ನೂ ಹೊರಗೆ ಬಂದಿರಲಿಲ್ಲ. ಉರಿಯುತ್ತಿರುವ ಅವಳ ಹೊಟ್ಟೆ ಉರಿಯನ್ನು ಹೇಗೆ ತಣ್ಣಗೆ ಮಾಡಿಕೊಳ್ಳುವುದು ಎನ್ನುವುದು ಅವಳಿಗೆ ತೋಚಲಿಲ್ಲ. ಹೇಗೂ ಈ ವಿಧವೆಯನ್ನು ಒಂದು ಕಣ್ಣಿಲ್ಲದವನು ಮದುವೆಯಾಗುತ್ತಿದ್ದಾನೆ, ಇವಳಿಗೆ ಇನ್ನೆಂತಹ ಹುಡುಗ ಸಿಗ್ತಾನೆ ಇವನು ಸಿಕ್ಕಿರುವುದೇ ಹೆಚ್ಚು ಎಂದು ಸಂತೋಷ ಪಟ್ಟಿದ್ದಳು. ಆದ್ರೆ ಅನುರಾಗ್ನನ್ನು ನೋಡಿದಾಗಿನಿಂದ ಅವಳ ಹೊಟ್ಟೆಯ ಉರಿ ಭುಗಿಲೆದ್ದಿದೆ. ಅಂತ ಹುಡುಗ ಸಿಕ್ಕಿದ್ದಾನಲ್ಲ ಎಂದು ಒಳಗೊಳಗೆ ಖುದ್ದು ಹೋಗುತ್ತಿದ್ದಾಳೆ. ಅದೇ ಕೋಪದಲ್ಲಿ ಕೋಣೆಯಿಂದ ಹೊರಗೂ ಕೂಡ ಬಂದಿರಲಿಲ್ಲ. ಎಲ್ಲರೂ ಹೋದ ನಂತರ ಸಾಕ್ಷಿ ಬಟ್ಟೆ ಬದಲಿಸಿ ತಾನೇ ಮನೆ, ಅಡಿಗೆ ಮನೆ ಎಲ್ಲವನ್ನು ಸ್ವಚ್ಛ ಮಾಡಿದವಳು ಆಗಷ್ಟೇ ಕಾಫಿ ಕುಡಿದು ಕೋಣೆಗೆ ಬಂದಿದ್ದಳು. ಅವಳು ಕೋಣೆಗೆ ಬಂದ ಸರಿಯಾದ ಸಮಯಕ್ಕೆ ಅವಳ ಫೋನ್ ಸದ್ದು ಮಾಡಿತು. ನಯನಾಳಿಗೆ ಆಮೇಲೆ ಕಾಲ್ ಮಾಡ್ತೀನಿ ಎಂದಿದ್ದಕ್ಕೆ ಅವಳೇ ಕಾಲ್ ಮಾಡಿರುವುದು ಎಂದು ಯೋಚಿಸಿದವಳು ಬಂದು ನೋಡಿದ್ರೆ ನಂಬರ್. ಈ ನಂಬರ್ ಎಂದು ನೆನೆದವಳಿಗೆ ವಾಟ್ಸಾಪ್ ನಲ್ಲಿ ಬಂದಿದ್ದ ಅನುರಾಗ್ನ ಅದೇ ನಂಬರ್ ಅದು. ಅವನ ನಂಬರ್ ಸೇವ್ ಮಾಡಿಕೊಳ್ಳದೆ ಇರುವುದರಿಂದ ಬರೀ ನಂಬರ್ ಬರುತ್ತಿತ್ತು. ಇವರ್ಯಾಕೆ ನಂಗೆ ಕಾಲ್ ಮಾಡ್ತಿದ್ದಾರೆ ಎಂದುಕೊಂಡವಳ ಭಯ ಏರಿತು. ಫೋನ್ ಸದ್ದು ಮಾಡುತ್ತಿದ್ದರೂ ಕೂಡ ಕರೆ ಸ್ವೀಕರಿಸಲು ಅವಳ ಕೈ ಸಹಕರಿಸಲಿಲ್ಲ. ರಿಂಗ್ ಆಗಿ ಕಟ್ ಆದ ನಂತರ ಸದ್ಯ ಕಟ್ಟಾಯಿತು, ಮತ್ತೆ ಮಾಡದೇ ಇದ್ರೆ ಸಾಕು ಎಂದುಕೊಂಡಳು. ಆದ್ರೆ ಸಾಕ್ಷಿ ಕರೆ ಸ್ವೀಕರಿಸದೇ ಇರುವುದನ್ನು ನೋಡಿದವನು ಎಲ್ಲೋ ಕೆಲಸ ಮಾಡುತ್ತಿರಬೇಕು ಎಂದು ಯೋಚಿಸಿ ಮತ್ತೊಮ್ಮೆ ಕರೆ ಮಾಡಿದ. ಅವನು ಮತ್ತೆ ಕರೆ ಮಾಡುವುದನ್ನು ನೋಡಿ ಇವಳಿಗೆ ಯೋಚನೆ ಶುರುವಾಯಿತು. ಎರಡನೇ ಬಾರಿ ಕರೆ ಮಾಡುತ್ತಿರುವುದನ್ನು ನೋಡಿ ಹಾಗೆ ಸುಮ್ಮನಾಗಲು ಮನಸ್ಸಾಗದೆ ಮನದಲ್ಲಿಯೇ ಧೈರ್ಯ ತಂದುಕೊಂಡು ಕರೆ ಸ್ವೀಕರಿಸಿ ಕಿವಿಗಿಟ್ಟು ಹಲೋ ಎಂದಳು. ಅವಳು ಕರೆ ಸ್ವೀಕರಿಸಿದ್ದೇ ಇವನಿಗೆ ಹೇಳಲಾಗದಷ್ಟು ಖುಷಿ. ಹಾಯ್ ಸಾಕ್ಷಿ, ನೀವು ಕಾಲ್ ರಿಸೀವ್ ಮಾಡುವುದಿಲ್ಲ ಎಂದುಕೊಂಡಿದ್ದೆ. ಥ್ಯಾಂಕ್ಸ್ ರಿಸೀವ್ ಮಾಡಿದ್ದಕ್ಕೆ ಎಂದನು. ಅವಳು ಏನು ಮಾತನಾಡದೆ ಮೌನವಾದಳು. ಅವಳ ಮೌನವನ್ನು ನೋಡಿ ಮತ್ತೆ ಅವನೇ ಮಾತು ಮುಂದುವರಿಸಿ ಕಾಫಿ ಆಯ್ತಾ ಎಂದರೆ ಆಯ್ತು ಎಂದಳು. ಮತ್ತೆ ಏನ್ ಮಾಡ್ತಿದ್ದೀರಾ ಎಂದವನ ಮಾತಿಗೆ ಏನಿಲ್ಲ ಎಂದಳು. ಅವನು ಏನೇ ಕೇಳಿದರೂ ಇವಳದು ಚುಟುಕು ಉತ್ತರಗಳು. ಅವಳ ಸಣ್ಣ ಉತ್ತರಗಳನ್ನು ನೋಡಿ ಏನು ಮಾತನಾಡುವುದು ಎಂದು ತಿಳಿಯದೆ ವಿಷಯಗಳಿಗಾಗಿ ತಡಕಾಡುವಂತಾಯ್ತು. ಮತ್ತೆ ನಾನು ಇವತ್ತು ನಿಮ್ಮ ಮನೆಗೆ ಬಂದಿದ್ದರಿಂದ ನಿಮಗೆ ಕೋಪ ಇಲ್ಲ ಅಲ್ವಾ ಎಂದನು. ಅವನ ಈ ದಿಢೀರ್ ಪ್ರಶ್ನೆಗೆ ಏನು ಉತ್ತರ ಹೇಳುವುದು ಎಂದು ತೋಚದೆ ಹಣೆಯೊತ್ತಿಕೊಂಡವಳು ಹಾಗೇನಿಲ್ಲ ಎಂದಳು. ಅವಳ ಮಾತು ಕೇಳಿ ಇವನಿಗೆ ಖುಷಿಯಾಯಿತು. ಹಾಗಾದ್ರೆ ಮೊದಲಿನಿಂದಲೂ ನಿಮಗೆ ನನ್ನ ಮೇಲೆ ಪ್ರೀತಿ ಇದೆ, ಆದ್ರೆ ಅದನ್ನು ಹೇಳದೆ ನಿಮ್ಮಲ್ಲಿಯೇ ಮುಚ್ಚಿಟ್ಟು ನನ್ನನ್ನು ಅವಾಯ್ಡ್ ಮಾಡಲು ಪ್ರಯತ್ನ ಮಾಡುತ್ತಿದ್ರಿ ಅಲ್ವಾ ಎಂದನು. ಅವನ ಮಾತಿಗೆ ಅವಳ ಎದೆ ಜೋರಾಗಿ ನಡುಗಲಾರಂಭಿಸಿತು. ಪದಗಳು ಗಂಟಲಿನಲ್ಲಿ ಸಿಕ್ಕಿ ಹೊರಗೆ ಬರದೆ ಬಲವಂತದಿಂದ ಅಲ್ಲಿಯೇ ಉಳಿದಿವೆ ಎನಿಸಿತು. ಆದರೂ ಪ್ರಯಾಸದಲ್ಲಿ ಇಲ್ಲ ಎಂದಳು. ನೀವು ಇಲ್ಲ ಎನ್ನುವುದರಲ್ಲಿ ಎಲ್ಲವೂ ಇದೆ ಎಂದು ತಿಳಿಯುತ್ತಿದೆ ಎಂದವನ ಮಾತಿಗೆ ನಾನು ಹೀಗೆ ಸುಮ್ಮನಿದ್ದರೆ ಅವರಿಗೆ ಅವರೇ ಏನೇನೋ ಕಲ್ಪಿಸಿಕೊಳ್ಳುತ್ತಾರೆ ಎಂದು ಯೋಚಿಸಿದವಳು, ಇಲ್ಲ ಸರ್, ಪ್ರೀತಿ ಎನ್ನುವುದು ಬಲವಂತದಿಂದ ಹುಟ್ಟುವಂತದ್ದಲ್ಲ. ಹಾಗೆ ಆ ಕ್ಷಣದಲ್ಲಿ ಹುಟ್ಟುವುದು ಅಪರೂಪ ಕೂಡ. ಈಗ ಒಂದು ಹುಡುಗಿಯನ್ನು ನೋಡಲು ಹುಡುಗ ಬಂದಿದ್ದಾನೆ ಎಂದರೆ ಅವನನ್ನು ನೋಡುತ್ತಿದ್ದ ಹಾಗೆ ಯಾರಿಗೂ ಪ್ರೀತಿ ಆಗಲ್ಲ. ಅರೇಂಜ್ ಮ್ಯಾರೇಜ್ ಅಲ್ಲಿ ಮದುವೆ ಫಿಕ್ಸ್ ಆಗುತ್ತಿದ್ದ ಹಾಗೆ ಲವ್ ಆಗುವುದು ಕೂಡ ಬಹಳ ಕಷ್ಟ. ಅವರಿಬ್ಬರ ಮಾತು ಒಡನಾಟದಲ್ಲಿ ಪ್ರೀತಿ ಒಂದೊಂದೇ ಹಂತವನ್ನು ಮೇಲೇರುತ್ತಾ ಹೋಗುತ್ತದೆ. ಹಾಗೆ ಮೇಲೇರಿದ ಪ್ರೀತಿ ಯಾವತ್ತು ಆ ಹುಡುಗ ಆ ಹುಡುಗಿಗೆ ತಾಳು ಕಟ್ಟುತ್ತಾನೆ ಆಗ ತನ್ನ ಗಮ್ಯಸ್ಥಾನವನ್ನು ತಲುಪುತ್ತದೆ. ಇದು ಒಬ್ಬರಿಗೆ ಮಾತ್ರ ಅನ್ವಯಿಸುವುದಿಲ್ಲ, ಕೆಲವೊಮ್ಮೆ ಇಬ್ಬರಿಗೂ ಕೂಡ ಎಂದಳು. ಅವಳ ಮಾತು ಮುಗಿಯುವ ಹೊತ್ತಿಗೆ ಅನುರಾಗ್ ಇವಳ ಮಾತಿನ ಒಳಗೆ ಕಳೆದು ಹೋದನು. ಅವನು ಮಾತನಾಡದೆ ಇರುವುದನ್ನು ನೋಡಿ ಹಲೋ ಎಂದಳು. ನೀವು ಮಾತು ನಿಲ್ಲಿಸಿದ್ದು ಬೇಜಾರಾಯ್ತು ನೋಡಿ. ನಿಮ್ಮ ಮಾತುಗಳನ್ನು ಕೇಳ್ತಿದ್ರೆ ಕೇಳ್ಬೇಕು ಅನಿಸುತ್ತೆ. ವೆರಿ ಮೆಚ್ಯೂರ್ಡ್ ಟಾಕ್ ನಿಮ್ದು. ನನಗೆ ನಿಮ್ಮ ಹಾಗೆಲ್ಲ ಮಾತನಾಡಲು ಬರಲ್ಲ ಎಂದವನ ಮಾತಿಗೆ ಸಾಕ್ಷಿಗೆ ತಾನೇನು ಮಾತನಾಡಿದೆ ಎನಿಸಿತು.
ಹಾಗಾದ್ರೆ ನೀವು ಕೂಡ ನನ್ನನ್ನು ಮುಂದೆ ಪ್ರೀತಿಸಲು ಶುರು ಮಾಡ್ತೀರಾ ಅಂತ ಆಯ್ತಲ್ವಾ ಎಂದನು ನಗುತ್ತಾ. ಮುಂದುವರಿಯುವುದು. ಧನ್ಯವಾದಗಳು.